ಒಟ್ಟಾರೆಯಾಗಿ ದೆಹಲಿಗೆ ಗುಂಪು ಕಟ್ಕೊಂಡು ಹೋಗಿರೋದು ಇಡೀ ಪಕ್ಷಕ್ಕೆ ಡ್ಯಾಮೇಜ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಾಂಗ್ರೆಸ್ನ ಹೈಕಮಾಂಡ್ನ ಮಾನ ಮರ್ಯಾದೆ ಮತ್ತು ರಾಜ್ಯ ಕಾಂಗ್ರೆಸ್ನ ಮರ್ಯಾದೆ ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನ ಕಾಂಗ್ರೆಸ್ ತೀರ್ಮಾನ ಮಾಡಬೇಕು. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ದೆಹಲಿಗೆ ಡಿಕೆಶಿ ಆಪ್ತರ ದಂಡೆ ಬಂದಿದೆ ಈಗ. ಸೊ ದೆಹಲಿಯಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಸಂತೋಷ್? ಖಂಡಿತ ಸಿಂಧರ, ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಚಾರ, ಯಾವಾಗ ಕಾಂಗ್ರೆಸ್ ಸರ್ಕಾರ 2 ವರ್ಷ 6 ತಿಂಗಳನ್ನು ಕಂಪ್ಲೀಟ್ ಮಾಡ್ತು, ಆಗಿನಿಂದ ಅದು ನಿನ್ನೆಗೆ ಕಂಪ್ಲೀಟ್ ಆಗಿದೆ. ತಕ್ಷಣದಿಂದಾಗಿ ಜಾರಿಗೆ ಬರುವಂತೆ ಡಿ ಕೆ ಶಿವಕುಮಾರ್ ಅವರ ಬಡ ಆ್ಯಕ್ಟಿವ್ ಆಗಿರುವಂಥದ್ದನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಅದರಲ್ಲೂ ಕೂಡ ಒಕ್ಕಲಿಗ ಸಮುದಾಯದ ಶಾಸಕರೆಲ್ಲರೂ ಕೂಡ ದಂಡೆತ್ತಿ ದೆಹಲಿಗೆ ಬರುವಂತಹ ಒಂದು ಪ್ರಯತ್ನ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಈಗಾಗಲೇ ದೆಹಲಿಯಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ನಿನ್ನೆಯಿಂದಲೂ ಕೂಡ ಹೈಕಮಾಂಡ್ ಮಟ್ಟದ ನಾಯಕರುಗಳನ್ನು ಭೇಟಿಯಾಗುವಂಥದ್ದು, ಅವರಿಗೆ ಒತ್ತಡವನ್ನು ಹಾಕುವಂಥದ್ದು, ಈ ಹಿಂದೆ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಇದ್ದಂಥ ಮಾಡಿಕೊಂಡಂಥ ಒಪ್ಪಂದಗಳೇನಿತ್ತು, ಈ ಎಲ್ಲ ಒಪ್ಪಂದಗಳನ್ನು ತಕ್ಷಣದಿಂದಲೇ ಜಾರಿಗೆ ತರುವಂತಹ ಒಂದು ಕ್ರಮ ಆಗಬೇಕಾಗಿದೆ ಅನ್ನುವಂಥ ಒಂದು ಒತ್ತಡವನ್ನು ಇದೀಗ ದೆಹಲಿ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಸಚಿವ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಶಾಸಕರುಗಳ ದಂಡು ಈಗ ಕೆಲ ಕ್ಷಣಗಳ ಹಿಂದಷ್ಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಕೂಡ ಭೇಟಿಯನ್ನು ಮಾಡಿ ಮಾತುಕತೆಗಳನ್ನು ನಡೆಸಿರುವಂಥದ್ದು. ನಿನ್ನೆ ರಾತ್ರಿ ಒಂದು ತಂಡ ಭೇಟಿಯನ್ನು ಮಾಡಿತ್ತು ಟಿ.ಡಿ. ರಾಜೇಗೌಡ ಅವರ ನೇತೃತ್ವದಲ್ಲಿ ಕೆಲವೊಂದಿಷ್ಟು ಶಾಸಕರುಗಳು. ಆದರೆ ಹೀಗೆ ಹಂತ ಹಂತವಾಗಿ 2 ರಿಂದ 3 ರಿಂದ 4 ತಂಡಗಳು ದೆಹಲಿಗೆ ಬರುವಂಥದ್ರ ಬಗ್ಗೆ ಈಗಾಗಲೇ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲದರಿಂದಲೂ ಕೂಡ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಹೈಕಮಾಂಡ್ ಮಟ್ಟ. ಇದೀಗ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದೀಗ ದೆಹಲಿಯಿಂದ ಬೆಂಗಳೂರಿಗೆ ತಮ್ಮ ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ. ಅಲ್ಲಿ ಮತ್ತಷ್ಟು ರಾಜಕೀಯವಾದಂತಹ ಚಟುವಟಿಕೆಗಳು ಗದಿಗೆ ಇರುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಆದರೆ ದೆಹಲಿಯಲ್ಲಿ ನಡೆಯುವಂತಹ ಚಟುವಟಿಕೆಗಳಿಂದ ಅದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಉಳಿದಂಥ ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆಗೆ ಅವಕಾಶ ಸಿಕ್ಕರೆ ರಾಹುಲ್ ಗಾಂಧಿ ಈ ರೀತಿಯಾದಂಥ ನಾಯಕರುಗಳನ್ನು ಭೇಟಿಯಾಗುವಂತಹ ಪ್ರಯತ್ನಕ್ಕೆ ಇದೀಗ ಮುಂದಾಗ್ತಿರುವಂಥದ್ದನ್ನು ಗಮನಿಸಬೇಕು. ತಮಗೆ ಕೆಲವೊಂದಿಷ್ಟು ದೃಶ್ಯಾವಳಿಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಸಿಂಧೂರ, ತಾವು ಗಮನಿಸ್ಬೋದು. ಇದೀಗ 10 ರಾಜಾಜಿ ಮಾರ್ಗ್ ನವದೆಹಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧಿಕೃತ ನಿವಾಸ ಏನಿದೆ, ಇಲ್ಲಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರಡುವಂತಹ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರು 3:30ಕ್ಕೆ ಅವರಿಗೆ ಬೆಂಗಳೂರಿಗೆ ತೆರಳುವುದಕ್ಕೆ ಈಗಾಗಲೇ ವಿಮಾನ ನಿಗದಿಯಾಗಿರುವಂಥದ್ದು, ಎಲ್ಲ ಬುಕ್ ಕೂಡ ಆಗಿದೆ. ಹಾಗಾಗಿ ಈ ಒಂದು ದೆಹಲಿ ಯಾತ್ರೆ ಬಂದಿರುವಂತಹ ಶಾಸಕರಿಂದ ತಪ್ಪಿಸಿಕೊಂಡು ಉಳಿದಂತೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಬೆಂಗಳೂರು ಕಡೆ ಹೋಗುವಂತಹ ಪ್ರಯತ್ನ ಮಾಡ್ತಿದ್ರು ಕೂಡ ಅಲ್ಲೂ ಕೂಡ ಈ ರೀತಿಯಾದಂಥ ಬೆಳವಣಿಗೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ನಿನ್ನೆ ರಾತ್ರಿಯೂ ಕೂಡ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸುಮಾರು 15 ರಿಂದ 20 ನಿಮಿಷಗಳ ಕಾಲ ಟಿ.ಡಿ. ರಾಜೇಗೌಡ ಅವರ ನೇತೃತ್ವದ ಒಕ್ಕಲಿಗ ಸಮುದಾಯದ ಶಾಸಕರುಗಳ ತಂಡ, ಗುಬ್ಬಿ ಶ್ರೀನಿವಾಸ್, ನೆಲಮಂಗಲ ಶ್ರೀನಿವಾಸ್ ಇರ್ಬೋದು, ಜೊತೆಗೆ ಕುಣಿಗಲ್ ಶಾಸಕ ರಂಗನಾಥ್, ಜೊತೆಗೆ ಟಿ.ಡಿ. ರಾಜೇಗೌಡ, ಈ 4-5 ಜನರ ನೇತೃತ್ವದ ಶಾಸಕರ ತಂಡವು ಕೂಡ 15 ನಿಮಿಷಗಳ ಕಾಲ ಒತ್ತಡವನ್ನು ಹಾಕಿರುವಂಥದ್ದು ಮಾತುಕತೆಗಳನ್ನು. ಯಾಕೆಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಇದೀಗ ಲಾಬಿ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ. ಇವತ್ತು ಮತ್ತೆ ಚೆಲುವರಾಯಸ್ವಾಮಿ ಅವರ ನೇತೃತ್ವದ ಶರತ್ ಬಚ್ಚೇಗೌಡ ಇರ್ಬೋದು, ಮತ್ತೊಂದು ಕಡೆಗೆ ಹಲವು ಶಾಸಕರುಗಳು ಕೂಡ ಅವರಿಗೆ ಬೆಂಬಲವನ್ನು ಕೊಡುವಂತಹ ರವಿ ಗಣಿಗ, ಮಂಡ್ಯದ ಶಾಸಕರು, ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಇರುವಂತಹ ಬಹುತೇಕ ಒಕ್ಕಲಿಗ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪರವಾದಂತಹ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಹೈಕಮಾಂಡ್ ಹಾಗೂ ಉಳಿದಂಥ 4 ಜನ, ಸುರ್ಜೇವಾಲಾ, ವೇಣುಗೋಪಾಲ್, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, 4 ಜನರ ನೇತೃತ್ವದಲ್ಲಿ ನಡೆದಂತಹ ಮಾತುಕತೆಗಳೇನಿತ್ತು, ಅದೇ ರೀತಿಯ ಮಾತುಕತೆಗಳನ್ನು ಅಧಿಕೃತವಾಗಿ ಜಾರಿಗೆ 2.0, 2.5, 2.6 ಆದ ಬಳಿಕ ಜಾರಿಗೆ ತರಬೇಕು ಅನ್ನೋಂಥದ್ದು. ಹಾಗಾಗಿ ಇವತ್ತಿನಿಂದಲೇ ಜಾರಿಗೆ ತರಬೇಕು ಅನ್ನುವಂಥ ಒಂದು ಒತ್ತಡ ಹೈಕಮಾಂಡ್ಗೆ ಈಗಾಗಲೇ ಮಾಡ್ತಾ ಇದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಜಾರಿಗೆ ತರೋದಕ್ಕೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಡುತ್ತೋ ಅಥವಾ ಇದು ಮುಂದಿನ ದಿನ ಯಾವ ಒಂದು ತಿಂಗಳಿನಲ್ಲಿ ಆಗುತ್ತೆ. ನವೆಂಬರ್ ಕ್ರಾಂತಿ ಅನ್ನುವಂಥದ್ದಿತ್ತು, ಇನ್ನೊಂದು 10 ದಿನಗಳು ಮಾತ್ರ ಉಳಿದಿರುವಂಥದ್ದು ನವೆಂಬರ್ ಕ್ರಾಂತಿಗೆ. ಅದಾದ ಬಳಿಕ ಜನವರಿ 14ಕ್ಕೆ ಮತ್ತೊಂದು ಕ್ರಾಂತಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಂಕ್ರಾಂತಿಯ ಹೊತ್ತಲ್ಲಾಗುತ್ತೆ ಅಂತ. ಅದಾದ ಬಳಿಕ ಸಿದ್ದರಾಮಯ್ಯನವರು ಮತ್ತೆ ಬಜೆಟ್ ಮಂಡನೆ ಮಾಡ್ತೀನಿ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ. ಬಹುತೇಕ ಬಜೆಟ್ ತನಕ ಈ ಎಲ್ಲ ಸರ್ಕಸ್ಗಳು ಕೂಡ ನಡೆಯುವ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.